ನಂಗೆ ತುಂಬ ಅಳು ಬರ್ತಿದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾನಸ ಮಹಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಂಗೆ ತುಂಬ ಅಳು ಬರ್ತಿದೆ ಫ್ರೆಂಡ್ಸ್. ನಾನು ಎಷ್ಟೋ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರು ಕಂಟ್ರೋಲ್ ಆಗ್ತಿರೋ. ತುಂಬ ಕಣ್ಣಾಲಿಯ ಜಲಪಾತವ ಬಂಧಿಸಲು ನೀರು ಧಾರೆ ಥರ ಹರಿತಾ ಇದೆ. ಯಾಕೆ ಅಂತಂದರೆ ಒಂದು ರೀಸನ್ ಇದೆ. ಇಲ್ಲೇ ಇದ್ದಾರೆ, ಯಾಕಾಗಾಯಿತು ಅಂತ. ರೀಸನ್ ಏನು ಅಂದರೆ ಇವರೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಇಂದಾರೆ ಅವ್ರ ಕಣ್ಣಲ್ಲಿ ಬೆಳಗ್ಗೆ ನೀರು ಬರ್ತಿರೋದು. ಇಂಥ ಕಷ್ಟದ ಕೆಲಸ ಬೇಡ ಫ್ರೆಂಡ್ಸ್ ಯಾರಿಗೂ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಣ್ಣಲ್ಲಿ ನೀರು, ಕಣ್ಣು ಉರಿ ಆಗ್ತಿಲ್ಲ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಓಕೆ ಫ್ರೆಂಡ್ಸ್, ಫನ್ ಇಡ್ಲಿ ಅಂತ ಫಿಗರ್ ರೈಸ್ ಅಂದರೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಅನ್ನನೂ ಕಳಿಸಿಟ್ಟಿದ್ದೀನಿ. ನನ್ನ ಮಗಳು ಇಲ್ಲೇ ಗಲಾಟೆ ಮಾಡ್ತಾ ಇದ್ದಾಳೆ, ಏನೋ ಅಮ್ಮ ಒಬ್ಬೊಬ್ಬರೇ ಮಾತಾಡ್ತಾವ್ರಲ್ಲ ಅಂತ ನೋಡ್ತಾವಳೆ. ಪ್ರೆಷರ್ ಹಿಡೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಪ್ರೆಷರ್ ಹಿಡ್ದಿದೆ. ರೆಡಿ ಇದೆ. ಇವಾಗ ಇದನ್ನು ಇದರಲ್ಲಿ ಹಾರಾಕೋಣ ಅಂತ ಇದು ಸ್ವಲ್ಪ ವಾಶ್ ಮಾಡ್ಕೊಬಿಡ್ತೀನಿ. ಬೆಳಿಗ್ಗೆ ನಿಮ್ಗೆ ಪ್ರ್ಯಾಂಕ್ ಮಾಡಿದೆ ನಾನು. ನೀವು ವಿಡಿಯೋ ಯಾವಾಗ ಕೊಡ್ತೀರೋ ಗೊತ್ತಿಲ್ಲ. ನಾನು ವಿಡಿಯೋ ಮಾಡ್ತಾ ಇರೋದು ಬೆಳಿಗ್ಗೆಯಿಂದ. ನೀರು ವ್ಯತ್ಯಾಸ ಆಗಿದೆ ಅಲ್ಲ, ಮತ್ತೆ ಕೋಲ್ಡ್ ಆಗಿಬಿಟ್ಟಿದೆ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಚಿತ್ರಾನ್ನ ಮಾಡಿದ್ದೀನಿ. ಸ್ವಲ್ಪ ಅನ್ನನ ಇಲ್ಲಿಗೆ ಪರವಾಗಿಲ್ಲ, ರೂಢಿಯಾಗಿ ಬಂದಿದೆ. ಅಷ್ಟೊಂದು ಪರ್ಫೆಕ್ಟಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ, ಏನೋ ಟ್ರೈ ಮಾಡ್ತಿದ್ದೀನಿ ಇವಾಗ. ಏನು ಅನ್ಕೋಬೇಡಿ. ಏಯ್ ಈ ರೀತಿ ಎರಡಿದ್ರೆ ನೀಟಾಗಿ ಆರುತ್ತೆ ಅನ್ನ. ಅವಾಗ ಚಿತ್ರಾನ್ನ ಮಾಡಕ್ಕೆ ಸರಿ ಹೋಗುತ್ತೆ. ಬಿಸಿಲೇ ಮಾಡಿಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ಈ ರೀತಿ ಆರಾಕ್ಬಿಟ್ಟು ಆಮೇಲಿಂದ ಒಗ್ಗರಣೆ ಕೊಟ್ಟರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಡೆ ಚಿತ್ರಾನ್ನ
ಅಷ್ಟೊಂದು ಇನ್ನೂ ಅಳತೆ ಗೊತ್ತಾಗಲ್ಲ, ಎಷ್ಟು ನೀರು ಹಾಕಬೇಕು ಅಷ್ಟೊಂದು ಪರ್ಫೆಕ್ಟ್. ಒಂದೊಂದ್ಸಲ ಸರಿ ಹೋಗುತ್ತೆ, ಒಂದೊಂದ್ಸಲ ಈ ಥರ ಆಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾವಾಗ ಒಂದೇ ಥರ ಇರೋಕ್ಕಾಗೋದು ಇಲ್ಲ, ಒಂದೇ ಥರ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಏನು ನಮ್ಮ ಅಮ್ಮ ಒಬ್ಬೊಬ್ಬಳೆ ಮಾತಾಡ್ತಾವಳೆ ಅಂತ ನನ್ನ ಮಗಳು ಭಯ ಪಡ್ಕೊಬಿಟ್ಟವಳೆ. ಇಲ್ಲಿ ನೋಡಿ, ಇಲ್ಲೇ ಇದ್ದಾಳೆ. ಇಲ್ಲಿ ವಾಕರಲ್ಲಿ ಹಾಕಿದ್ದೀನಿ. ನಂದು ವಿಡಿಯೋ ಮಾಡೋಕ್ಕೆ ರಿಂಗ್ ಲೈಟ್ನ ಮೈಸೂರಲ್ಲೇ ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಒಂದು ಟ್ರೈಪಾಡ್ ಬುಕ್ ಮಾಡಿದ್ದೀನಿ. ಇನ್ನು 5-6 ಡೇಸ್ ಬೇಕಾಗುತ್ತೆ ಬರೋಕ್ಕೆ. ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಬಂದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಸ್ವಲ್ಪ ರೈಸ್ ಇಟ್ಕೊಂಡಿದ್ದೆ, ಅದನ್ನು ಇಲ್ಲೇ ಆರಕ್ಕೆ ಬಿಡ್ತೀನಿ ಕುಕ್ಕರಲ್ಲಿ. ಇವಾಗ ಪಾಪುಗೆ ನಾನು ತಿನ್ನೋಕೆ ಕೊಡ್ತೀನಿ. ಇವಾಗ ಎದ್ಲಲ್ವಾ, ಅದಕ್ಕೆ ಅಳ್ತಾವಳೆ. ಇದರಲ್ಲಿ ಕಲರ್ ಫ್ರೂಟ್ಸ್ ಹಾಕಿ ಕೊಡ್ತೀನಿ. ನೋಡ್ತಾವಳೆ ಅವಳು ಫೋನ್ನೇ. ಇನ್ನೊಬ್ಬ ನೋಡ್ತಾವಳೆ. ಬನಾನಾ ಕೊಡ್ತಾ ಇದ್ದೀನಿ, ತಿಂಗಿ. ಇಲ್ಲಾಂದ್ರೆ ಹೇಳ್ತಾಳೆ. ಇಕ್ಕು ಕೈಯಲ್ಲಿ ಬಾ ತಿನ್ನು. ತಿನ್ಕೊ. ನಿಮ್ಮನೇಲಿ ಇವತ್ತು ಏನು ಟಿಫನ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇನ್ನೂ ಫೇಸ್ ವಾಶ್ ಮಾಡಿಲ್ಲ, ಬ್ರಷ್ ಮಾಡಿಲ್ಲ, ಏನೋ ಅನ್ಕೋಬೇಡಿ. ಹೇಗಿದ್ದೀನಿ ಹಾಗೆ ವಿಡಿಯೋ ಮಾಡ್ತಿದ್ದೀನಿ. ಎದ್ದ ತಕ್ಷಣ ಫಸ್ಟ್ ಮಲ್ಕೊಂಡಿದ್ಲಲ್ಲ ಪಾಪು, ಅದಕ್ಕೆ ಟಿಫನ್ ಮಾಡಿಬಿಡೋಣ ಕೆಳಗಡೆ. ಟಿಫನ್ ಮಾಡಿಬಿಡೋಣ ಫಸ್ಟು, ಆಮೇಲಿಂದ ಮುಖ ತೊಳೆಯೋಣ. ಅವಳು ಎದ್ಮೇಲೆ ಮುಖ ತೊಳಿಬೋದು, ಆದರೆ ಅವಳು ಎದ್ಮೇಲೆ ಟಿಫನ್ ಮಾಡೋಕ್ಕಾಗಲ್ಲ, ಅಳ್ತಾಳೆ. ಅವಳು ಎದ್ಕೊಂಡಿರ್ಬೇಕು. ಸ್ವಲ್ಪ ಹೊತ್ತು ಆಟಾಡ್ತಾಳೆ ಅಷ್ಟೇ. ಆಮೇಲಿಂದ ಎತ್ಕೊಳ್ಳೇಬೇಕು, ಅಳ್ತಾಳೆ ಇಲ್ಲಾಂದ್ರೆ. ನಿಂಬೆಹಣ್ಣು ಇದ್ದಿದ್ದನ್ನ ನೋಡಲೇ ಇಲ್ಲ. ನಮ್ಮಮ್ಮ ಹೇಳ್ತಿದ್ರು ಫೋನ್ ಮಾಡ್ಬಿಟ್ಟು, ಅದೇ ನಿಂಬೆಹಣ್ಣು ಇದೆಲ್ಲ, ನಿಂಬೆಹಣ್ಣಂದು ಚಿತ್ರಾನ್ನ ಮಾಡ್ಬೋದು, ಲೆಮನ್ ರೈಸ್. ನಾನು ನೋಡಲೇ ಇಲ್ಲ. ಟೊಮೊಟೊನೇ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೆ. ಇವಳು ಮತ್ತೆ ಇಟ್ಲು ಕೆಳಗಡೆ. ತಗೋ ಟೊಮೊಟೊನ ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡೋದ ಅಂತ ಹೇಳ್ಬಿಟ್ಟು. ನಿಂಬೆಹಣ್ಣು ಏನಾಗಲ್ವಲ್ಲ, ಟೊಮೊಟೊ ಆದರೆ ಹೋಗ್ಬಿಡುತ್ತೆ ಅಂತ ಹೇಳಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೆ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಇವಳು ಎದ್ದು ಮತ್ತೆ ಮಲ್ಕೊಂಡಿದ್ಲು. ಮತ್ತೆ ಮಲ್ಗೋ ತನಕ ವೆಯ್ಟ್ ಮಾಡಿ ಮಲಗಿಸ್ಬಿಟ್ಟು ಬಂದು ಟಿಫನ್ ಮಾಡೋಣ ಅಂತ ಮಾಡ್ತಿದ್ದೆ. ಆಲ್ರೆಡಿ ಟೈಮು ಆಗಿದೆ, 9 o'clock ಆಗೋಗ್ಬಿಟ್ಟಿದೆ ಆಲ್ರೆಡಿ.
ಬಿರಿಯಾನಿ ತರಲ್ಲ ಅಲ್ಲೇ ತಿನ್ನೋಣ ಅಂತ ಹೇಳಿದ್ರು. ಇಲ್ಲ ಬೇಡ ನಾನೇ ಮಾಡ್ತೀನಿ ಅಂತ ಹೇಳಿ ಅದು ಮಾಡ್ತಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ, ಅದರಿಂದ ತಲೆ ನೋವ್ತಾಯಿತ್ತು, ಅದಕ್ಕೆ ಬೇಗ ಏನು ಪಾಪ ಇಡಿ ಇಲ್ಲಿ. ಹಂಗೂ ಇನ್ನೊಂದು ಸ್ವಲ್ಪ ನೀರು ಕಡಿಮೆನೇ ಹಾಕ್ಬೇಕಿತ್ತು, ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಹುಡಿ ಕಡಿಮೆ ಹಾಕಿವಿ ಅನ್ನ. ನನ್ನ ಹಸ್ಬೆಂಡ್ಗೆ ಉರುಡಿ ಆಗಿರೋದಕ್ಕಿಂತ ಈ ರೀತಿ ಇರೋದ್ರೆ ಇಷ್ಟಪಡ್ತಾರೆ, ಬಟ್ ನನಗೆ ಉರುಡಿ ಇರಬೇಕು. ಏನು ಮಾಡಲಿ, ನಾನು ಎಡ್ವರ್ಟ್ ಮಾಡಿಬಿಟ್ಟಿದ್ದೀನಿ, ಅನ್ನ ಉರುಡಿ ಆಗಿಲ್ಲ. ಬಿಟಿ ರೈಸ್ಗೆ ಒಂದು ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕೊಂಡು ಅಮ್ಮ ಕೊಟ್ಟವ್ರೆ. ಹಂಗೆ ಮಾಡಿದ್ದೀನಿ, ಆದ್ರೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ, ಅದಕ್ಕೆ ಹಿಂಗಾಗ್ಬಿಟ್ಟಿದೆ. ಏನು ಅನ್ಕೋಬೇಡಿ, ನನಗೆ ಬಂದಷ್ಟು ಮಾಡ್ತಿದ್ದೀನಿ. ಪರ್ಫೆಕ್ಟಾಗಿ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಇವಾಗ ಇತ್ತೀಚೆಗೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಅಮ್ಮ ಬಿಸಿ ಸುಟ್ಬಿಡ್ತು. ನಾನು ಯಾರು ಅಡುಗೆ ಮಾಡದೇ ಇರೋಲ್ಲ, ಅಡುಗೆ ಮಾಡ್ತಾವಳ ಅಂತ ಅನ್ಕೋಬಿಡಿ. ಅಷ್ಟೊಂದು ನಾನು ಟ್ರೈ ಮಾಡಿಲ್ಲ ಮೊದಲೆಲ್ಲ. ಅದು ಪಾಪು ಕಟ್ಕೊಂಡು ಮಾಡೋದಂದ್ರೆ ತುಂಬ ಕಷ್ಟನೇ ಇದೆ ಬಿಡಿ. ತಾಯಂದ್ರಿಗೆ ದೊಡ್ಡ ನಮಸ್ಕಾರ. ಬಂದು ತೀಟ್ಲೆ ಅಲ್ಲಿ ಹಾಯ್ ಮಾಡು. ಹಾಯ್ 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 ಮಾಡ್ತಾ ನೋಡ್ತಾಳೆ ಅವಳು ಒಬ್ಳೆ ಏನು ಮಾತಾಡ್ತಾವಳೆ. ಅಮ್ಮ ಗೋಲಿ ಗುಲ್ 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 ಅಲ್ಲಿ ಹಾಯ್ ಮಾಡು. ಹಾಯ್ ಮಾಡಿ, ಇನ್ನೊಂದ್ಸಲ ಹಾಯ್ ಮಾಡು. ಹಾಯ್ ಮಾಡು. ಆಯ್ತಾ ಆಯ್ತಾ ಅಂದ್ಬಿಡು. ಎಲ್ಲರದ್ದು ತಿಂಡಿ ಆಯ್ತಾ ಕೇಳು. ಆಯ್ತಾ ಅಂದ್ಬಿಡು ಪಾಪ. ಆಯ್ತಾ ಎಲ್ಲರದ್ದು ತಿಂಡಿ ಆಯ್ತಾ ಕೇಳು. ಎಲ್ಲ ಆಯ್ತಾ ಆಯ್ತಾ ಅನ್ನು ತಿಂಡಿ ಆಯ್ತಾ ಅನ್ನು. ನಿಂದಾಗಿಲ್ಲ ಕೇಳಲ್ಲ. ನಿನ್ನ ತಿಂಡಿ ಆಯ್ತಾ ಪಾಪ? ನೋ 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 ತಿಂಡಿ ಆಗಿಲ್ಲ. ನೋ. ಓ ಇವಾಗ ತಿನ್ನುವ ಬಿಡು, ಮಾಡ್ತಿದ್ದೀನಲ್ಲ. ನೋಡೋಣ, ಚಿಕನ್ನ ಮಾಡ್ತಿದ್ದೀನಲ್ಲ, ಅದನ್ನು ತಿಂದರೆ ಅವಳು ಸ್ವಲ್ಪ ತಿನ್ನಿಸ್ತೀನಿ. ತಿನ್ನಿಲ್ಲ ಅಂತ ಹೇಳಿದ್ರೆ ಅವಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ. ನಿಮಗೆ ಮೊದಲು ನನ್ನ ಬ್ಲಾಗಲ್ಲಿ ಒಂದು ಶೇರ್ ಮಾಡ್ಕೊಂಡಿದ್ದೆ, ರಾಗಿ ಸರಿ ಮಾಡಿಸೋದು. 6 ತಿಂಗಳಿಂದ 9 ತಿಂಗಳು ಬೇಬೀಸ್ಗೆ ರಾಗಿ ಸರಿ ಏನೇನು ಹಾಕಿ ಮಾಡಿಸ್ತಾರೆ ಅಂತ. ಇವಾಗ ಮತ್ತೆ ರಾಗಿ ಸರಿ ಇಟ್ಟು ಮಾಡಿಸಿದ್ದೀವಿ. ಮೊದಲು ಹಾಕಿರೋ ಐಟಮ್ಸ್ಗಿಂತ ಇನ್ನೂ ಜಾಸ್ತಿ ಐಟಮ್ಸ್ ಹಾಕಿದೆ. ಅದರಿಂದ ಬ್ಲಾಗ್ ಶೇರ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಮೊದಲು ಅದು ಆ ಥರ ಶೇರ್ ಮಾಡಿಬಿಟ್ಟು ಅವಳು ತಿಂತಾನೇ ಇರಲಿಲ್ಲ. ಸ್ವಲ್ಪ ದೃಷ್ಟಿ ಆದ ಥರ ಹಂಗೆ ಆಗ್ಬಿಟ್ಟಿತ್ತು. ಅದರಿಂದ ಅದನ್ನು ಹೇಳಿದ್ರು ನಮ್ಮ ಮನೇಲಿ ಶೇರ್ ಮಾಡೋದು ಬೇಡ ಅಂತ. ಅದಕ್ಕೆ ಶೇರ್ ಮಾಡೋಕ್ಕಾಗಲಿಲ್ಲ. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಮೈಕ್ ಇದೆ, ಮೈಕ್ ತರಲೇ ಇಲ್ಲ, ಅಲ್ಲೇ ಐತೆ. ಎತ್ಕೊಂಡ್ರೆ ಇವಳು ಅದನ್ನು ಕಿತ್ತೆ ಹಾಕ್ಬಿಡ್ತಾಳೆ. ಕಿತ್ತಾಕ್ಬಿಟ್ಟು ತೀಟ್ಲೆ ಇವಳು ಸುಬ್ಬಿ. ಬೇಡ ಬೇಡ, ನೀನು ಅಡುಗೆ ಮಾಡ್ತೀಯಾ? ಹಾಂ
ಮಾಡ್ತೀಯಾ? ಹೇಳು. ಇವು ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ. ಹೌದಾ? ಹೌದಂತೆ. ಇಲ್ಲಿ ಬಂದಾಗಿಂದಲೂ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಅವಳಿಗೆ. ನೀರು ವ್ಯತ್ಯಾಸ ಅಲ್ವಾ ಅದಕ್ಕೆ. ಆಮೇಲೆ ವೆದರು ತುಂಬ ಕೋಲ್ಡು, ತುಂಬ ಚಳಿ. ಯಾವಾಗ್ಲೂ ಚಳಿ, ಬಿಸಿಲಿದ್ರೂ ಚಳಿ ಇರುತ್ತೆ ಒಳಗಡೆ. ಹಾಯ್ ಮಾಡ್ಸೋಳೆ. ಚಳಿ ತುಂಬ ಹೊರಗಡೆ, ಇಲ್ಲಿ ಒಳಗಡೆ ಇದ್ರೂ ಚಳಿ. ಕಡೆ ವೆದರೇ ಹಂಗೆ. ನಮ್ಮ ಮೈಸೂರಲ್ಲೆಲ್ಲ ಆ ಥರ ಇರಲಿಲ್ಲ, ಚಳಿ ಇಲ್ಲ ಅಷ್ಟು. ನನ್ನ ಮೊಬೈಲಲ್ಲಿ ಚಾರ್ಜೇ ಇಲ್ಲ, ಚಾರ್ಜಿಗೆ ಹಾಕಿಲ್ಲ. ಕೆಮ್ಮಾಗ್ಬಿಟ್ಟಿದೆ, ಗಂಟಲು ತುಂಬ ಪೇನು. ಏನಾದರೂ ಮನೆ ಮದ್ದು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಕೆಮ್ಮಿಗೆ. ಆರಿದೆ ಇನ್ನೊಂದು ಸ್ವಲ್ಪ ತಣ್ಣಗಾದ್ರೆ ಒಗ್ಗರಣೆ ಹಾಕ್ಬಿಡ್ತೀನಿ. ಒಗ್ಗರಣೆ ಹಾಕೋಷ್ಟು ಸರಿ ಆಗುತ್ತೆ ಅನಿಸುತ್ತೆ. ಅದೇ ಇವಳು ಇರ್ತಾನೆ ಇಲ್ವಲ್ಲ ನೋಡಿ, ನಗ್ತೋಳೆ. ಎಷ್ಟು ಸಲ ಆಯ್ ಮಾಡ್ತೀಯಾ? ಅಲ್ಲಿ ಕುಚ್ಚು, ಇಲ್ಲಿ ಕುಚ್ಚು. ಕೆಳಗಡೆ ಕೂರಿಸ್ತೇನೆ ಮಾಡೋಣ. ಸ್ಟೈಲ್ನಲ್ಲಿ ಇಲ್ಲಿ ಒಗ್ಗರಣೆ ರೆಡಿ ಮಾಡಿ. ಓನಮ್ಮ ಇಲ್ಲಿ ಬಾಣಲೆ ತಗೊಂಡು ಡಬ್ಬ ಕೊಡ್ತೀನಿ, ಆಟಾಡ್ತಾ ಕೂತ್ಕೊಳ್ಳಿ. ಅದು ಒಂದು ಸ್ವಲ್ಪ ಹೊತ್ತಷ್ಟೇನೆ. ಬಾಣಲೆ ಇಟ್ಟಿದ್ದೀನಿ, ಸ್ಟವ್ ಹಚ್ತೀನಿ. ಬಾಣಲಿಲಿ ಸ್ವಲ್ಪ ನೀರಿದೆ ಅಲ್ವಾ, ಅದು ಹೀರ್ಕೊಳ್ಳಿ ಅಂತ ವೇಟ್ ಮಾಡ್ತೀನಿ. ನೀರೆಲ್ಲ ಹೋಗ್ತಿದೆ. ಇನ್ನೇನು ಐಟಮ್ ತಿಳ್ಕೊಂಡು ಎತ್ತಿಟ್ಕೋತಿದ್ದೆ. ಎಣ್ಣೆ ಹಾಕ್ತಿದ್ದೀನಿ. ನನಗೆ ಎಣ್ಣೆ ಜಾಸ್ತಿ ಇರಬೇಕು, ಎಣ್ಣೆ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ. ಸಾಸಿವೆ, ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ. ಸಿಡಿಲೇ ಇಲ್ಲ, ಯಾಕೋ ಎಣ್ಣೆ ಕಾದಿರಲಿಲ್ಲ, ಹಿಂಗೆ ಹಾಕ್ಬಿಟ್ಟೆ. ಇವಾಗ ಸ್ವಲ್ಪ ಕಡಲೆಬೇಳೆ ತಗೋತಿದ್ದೀನಿ. ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ. ಅಳ್ಬಾರ್ದು. ಇವಾಗ ಹೆಚ್ಚಿಟ್ಕೊಂಡಿರೋ ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ.
ಒಟ್ಟಿಗೆ ಹಾಕಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ದಪ್ಪ ಈರುಳ್ಳಿ ತಗೊಂಡಿದ್ದೀನಿ, 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು 10ರಿಂದ 20 ಕರಿಬೇವು ಸೊಪ್ಪು ಎಲೆ. ಅಯ್ಯೋ ಇರಿರೋ ಒಂದು ನಿಮಿಷ. ಅಳ್ಬಾರ್ದು ಯಾಕವ? ಇಲ್ಲಿ ತಗೊಂಡ ಇಲ್ಲಿ ಹಿಡ್ಕೊ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ನನ್ಗೊಂದಿನ ಡೈಲಿ ವಿಡಿಯೋಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ನನಗೂ ಇಷ್ಟ. ಬಟ್ ಏನು ಮಾಡೋದು, ಪಾಪು ಇದ್ದಾಳೆ, ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಬೇರೆ ರಿಂಗ್ ಲೈಟ್ ಇಲ್ಲ. ವಿಡಿಯೋ ಸಪೋರ್ಟ್ಗೆ ಇವಾಗ ಟ್ರೈಪೋಡ್ ಬುಕ್ ಮಾಡಿದ್ದೀನಿ. ಮೈಸೂರಿಗೆ ಹೋಗೋ ತನಕ ಹೋದ್ಮೇಲೆ ರಿಂಗ್ ಲೈಟ್ ಎತ್ಕೊಬರೋಣ ಅಂದ್ಕೊಂಡಿದ್ದೀನಿ. ಟ್ರೈಪೋಡೆ ತಗೊಂಡ್ರೆ ಟ್ರೈಪೋಡೆ ಸಾಕು, ರಿಂಗ್ ಲೈಟ್ ಏನು ಬೇಕಾಗಿಲ್ಲ. ಅಯ್ಯೋ ಪಾಪು, ಇವಾಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿದ್ದೀನಿ. ಇಲ್ಲಿ ಇವಾಗ ಟೊಮೊಟೊ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ತಿದ್ದೀನಿ. ಸ್ವಲ್ಪ ದೂರದಲ್ಲಿ ನಿಂತ್ಕೋಬೇಕು, ಅದು ನೀರಲ್ವ, ಎಣ್ಣೆಗೆ ಸಿಡಿದು ಬಿಡುತ್ತೆ. ಸಣ್ಣ 3 ಟೊಮೊಟೊ ತಗೊಂಡಿದ್ದೀನಿ. ಇದನ್ನ ಹೆಚ್ಕೊಳಕ್ಕೂ ಬಿಡ್ತಿರ್ಲಿಲ್ಲ ಅವಳು, ಮಲ್ಕೊಂಡಿದ್ಲು. ಅದಕ್ಕೆ ಬೇಗ ಎದ್ಕೊಂಡ್ಬಿಟ್ಟೆ. ಬೇಗ ಏನು ಎದ್ದೋಳಿಲ್ಲ, ಲೇಟ್ ಎದ್ದೋಳಿದ್ದು. ಬಟ್ ಆದ್ರೆ ಅವಳು ಮಲಗಿರೋ ಟೈಮಲ್ಲಿ ಬೇಗ ಹಚ್ಕೊಂಡ್ಬಿಟ್ಟೆ. ಅಂದರೆ ಅವಳು ಸಿಟ್ಲೆ ಸುಮ್ಮನೆ ಇರಲ್ಲ. ಸ್ವಲ್ಪ ಎಣ್ಣೆ ಹಾಕಬೇಕು ಅನಿಸುತ್ತೆ, ಹಾಕೊಳ್ಳೋದು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ನನಗೆ ಹೇಳಿದ್ನಲ್ಲ, ಎಣ್ಣೆ ಮುಂದಿರಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಏನಿದು ಅಂದ್ಕೊಬಿಡಿ, ಅನ್ನ ಮಾಡಿದ್ನಲ್ವಾ ಅದು ಅಲ್ಲೇ ಅಂಟ್ಕೊಬಿಡಿ. ವಾಯ್ಸ್ ಸರಿಯಾಗಿ ಬರ್ತಿಲ್ಲ ಅನ್ಸುತ್ತೆ, ಜೋರು. ನನಗೆ ಸ್ವಲ್ಪ ಗಂಟಲು ನೋವಾಗ್ಬಿಟ್ಟಿದೆ, ಅದರಿಂದ ವಾಯ್ಸ್ ಜೋರು ಬರ್ತಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಮೈಕ್ ವೇರ್ ಮಾಡ್ತೀನಿ, ಅವಾಗ ಕ್ಲಾರಿಟಿ ಬರುತ್ತೆ ವಾಯ್ಸ್. ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ.
ಫ್ಲೇಮ್ ಸ್ವಲ್ಪ ಕಡಿಮೆ ಹಾಕೋಣ. ಇವಾಗ ಇದಕ್ಕೆ ಸಾಂಬಾರು ಪುಡಿ, ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ತಿದ್ದೀನಿ. ಇನ್ನೂ ಸ್ವಲ್ಪ ತಗೋತಿದ್ದೀನಿ, ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಒಂದು ಟೇಬಲ್ ಸ್ಪೂನ್. ಇದು ಪ್ಲಾಸ್ಟಿಕ್ ಸ್ಪೂನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಹಾಕ್ತೀನಿ. ಕಲರು ಬರುತ್ತೆ, ಸ್ವಲ್ಪ ಟೇಸ್ಟು ಬರುತ್ತೆ. ಇವಾಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅಳತೆ ಎಲ್ಲ ಗೊತ್ತಿಲ್ಲ ನನಗೆ, ಏನೋ ಒಂದು ಲೆಕ್ಕದಲ್ಲಿ ಹಾಕ್ತೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಲ್ಲೇ ಮೆಣಸಿನ್ಕಾಯಿ ಹಾಕಿದ್ದೀನಿ, ಆದರೂ ಇರಲಿ ಸ್ವಲ್ಪ ಅಂತ ಹಾಕಿದೆ. ಖಾರ ಇದ್ರೆ ಚೆನ್ನಾಗಿರುತ್ತೆ, ನನಗಂತೂ ಖಾರ ತುಂಬ ಇಷ್ಟ. ಇದೆಲ್ಲ ರೆಡಿ ಆಗಿದೆ. ಸ್ವಲ್ಪ ಇದೆ. ನಮ್ಮ ಹಸ್ಬೆಂಡ್ ಬಂದರು, ಅವಳು ಪಾಪನ ಕತ್ಕೊಂಡ್ರು. ಅದಕ್ಕೆ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಅವ್ರು ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಯ್ ಮಾಡು, ಇರು. ಹಾಂ, ಹಾಯ್ ಮಾಡು. ಹಾಯ್, ಹೆಂಗಿದೆ ಟೇಸ್ಟ್ ಹೇಳಿ? ಸಗದಾಗಿದೆ. ಇನ್ನೂ ತಿಂದೇ ಇಲ್ಲ. ಹಾಂ, ನಾನು ಬರೋ ವರ್ಷದಲ್ಲಿ ತಿರ್ಕೊಬ್ರಾ? ಅಷ್ಟೇ ಈ ಥರ ಮಾಡ್ತೀನಿ ಅನ್ಕೊಂಡಿರಲಿಲ್ಲ. शाबाश बेटा, बहुत बढ़िया मुन्ना. ಹೌದಾ? ಏನೋ ಡವ್ ಮಾಡ್ತಿಲ್ಲ ತಾನೆ? ನಿಜ ಹೇಳಿ, ಡವ್ ಮಾಡ್ತಿಲ್ಲ ತಾನೆ? ನಮ್ಮ ಮುಖ ತೊಳೆದಿಲ್ಲ. ಏನದು? ಮಿಕ್ಸ್ಚರು ಬಟ್ಟೆ ತಗೋಬು. ಇವಳು ನೋಡಿ, ಇವಳಿ ದಾಳಿ ಬೇಕಾದ್ರೆ ಹೆಂಗೆ ಗಂಟ್ಕ ಕೂತವಳು. ಯಾವುದೋ ಇದೇ ಸಿಕ್ತು ಬೇಗ. ನಿಜ ಇಷ್ಟ ಆಯ್ತಾ? ನಿಜ ಚೆನ್ನಾಯ್ತಾ? ಸಕ್ಕತ್ತಾಗಿದೆ. ಎಲ್ಲ ಸರಿಯಾಗೈತಾ? ಉಪ್ಪು ಖಾರ ಸೂಪರ್. ಒಂದು ಥ್ಯಾಂಕ್ ಯು ಇರಲಿಲ್ಲ ಅಂತಂದರೆ ಇಲ್ಲ, ದಿನ ಮಾಡ್ಬೇಕಲ್ಲ. ಇನ್ನೊಂದಿನ ಹೇಳ್ಬಿಟ್ರೆ ಮುಗಿದಾಯ್ತಾ? ಇಲ್ಲಿ ನೋಡಿ, ಕುಳಿ ಮಿಕ್ಚರ್ ನೋಡಿದ್ಲಲ್ಲ, ಅದಕ್ಕೆ ಓಡ್ದೋಳೆ. ಬೇಡ, ನೋ, ಗಂಟು ಹಾಕ್ಬಿಡ್ತಿದ್ದೆ. ಗಂಟುಗೆ ಅನ್ನ ತಿನ್ಸು ಸ್ವಲ್ಪ. ಹಾಂ, ಖಾರ ಪರವಾಗಿಲ್ಲ, ತಿಂತಾಳೆ. ಖಾರ ಇಷ್ಟ ತಾನೆ. ಮೆಣಸಿನ್ಕಾಯಿ ಇದ್ರೆ ತೆಗ್ದ ಇಲ್ಲಿ ಕಡೆ ಕರ್ಬೇವಿನ ಸೊಪ್ಪೇನೋ. ಅವ್ರ ಪಾಪನ ಹತ್ರ ತಿನ್ಸ್ಕೊತಾಳೆ ಚೆನ್ನಾಗಿ, ನನ್ನ ಹತ್ರ ತಿನ್ಸ್ಕೊಳ್ಳಲ್ಲ ಬೋಳಿ. ಹಾಂ ನೋಡಿ, ಖಾರ ಆದರೂ ತಿಂತವಳೆ. ಇವಾಗ ಇನ್ನು ವೀಡಿಯೋ ಮಾಡೋಕ್ಕೆ ಬೆಳಗ್ಗೆ ಬರ್ತದೆ. ನಾನು ಇಲ್ಲಿ ನೈಟ್ ಹೊತ್ತು ಪಂಚೆ ಹಾಕ್ಬಿಟ್ಟಿದ್ವಿ. ಇದನ್ನು ತಗೊಂಡಿಲ್ಲ, ಇದನ್ನು ಸ್ಕ್ರೀನ್ ತಗೊಂಡಿಲ್ಲ.
ನಮ್ಮ ಯಜಮಾನ್ರು ಕೊಡಿಸಿಲ್ಲ. ಬಾ ಯಾಕ್ರಿ ಕೊಡಿಸಿಲ್ಲ? ಹಾಂ ಯಾಕ್ರಿ ಕೊಡಿಸಿಲ್ಲ ಸ್ಕ್ರೀನು? ದುಡ್ಡಿಲ್ವಲ್ಲಮ್ಮ. ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. ಯಾವಾಗಲೂ ಹಿಂಗೆ ಹೇಳ್ತೀರಲ್ರಿ. ಹಾಂ ಬೋಲ್ ತಗೋ ಬಾ. ಯಾವಾಗಲೂ ಹಿಂಗೆ ಅಂತಿರ್ಲಿ ನೀವು. ಹಾಂ ನನ್ನೊಂದು ಮಾತು ಜೊತೆಗೆ ಬಾ ತಿನ್ನೋಣ, ಮುಖ ತೊಳ್ಕೊಬರೋ ತನಕ ವೇಟ್ ಮಾಡೋಕ್ಕಾಗಲಿಲ್ವಾ? ಹಾಂ ನನ್ನೊಂದು ಮಾತು ತಿನ್ನು ಬಾ ಅಂತ. 11 ಗಂಟೆ ಆಗೈತೆ, ಹೊಟ್ಟೆ ಹಸಿತೈತೆ ನನಗೆ ಇಲ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ನಿಮ್ನ ಯಾರು ಲೇಟಾಗಿ ಬನ್ನಿ ಅಂದಿದ್ದು? ಹಾಂ ಅಲ್ಲಿ ತಿಂತಾವಳೆ ತಿನ್ನಿಸಿ. ಆಯ್ ಮಾಡು, ಹಾಯ್ ಗುಡ್. ಆವಾಗಲೂ ಹಾಗೆ ಆಯ್ ಮಾಡ್ತಿದ್ಲು. ಬೋಲು ತಗೋ ಬಿಡ ಬಿಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ. ಬೇಡ ಬೇಡ ಅಂತವಳೆ. ಇದನ್ನ ಆಫ್ ಮಾಡಿಲ್ವಲ್ಲ. ಯಾವಾಗಲೂ ಹಿಂಗೆ ಸ್ವಿಚ್ ಆನ್ ಮಾಡಿ ಬಿಟ್ಬಿಡೋದು. ಫೋನ್ ಎತ್ಕೊಂಡ್ಮೇಲೆ ಸ್ವಿಚ್ ಆಫ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ಹಾಂ ನಿಮ್ಮನ್ನೇ ಊಟ ಮಾಡಕ್ಕೆ ಬಿಡ್ತೀಯ ಬಿಡಲ್ವ? ಅದೇ ನನ್ನ ಕರೀಲಿಲ್ಲ ಅಂತ ನಾನು ಬಿಡ್ತಿಲ್ಲ. ಹಾಂ ಯಾಕೆ ಕರೀಲಿಲ್ಲ? ಹಾಂ ನಿಮ್ಮ ದರ್ಶನ ನೀವು ನೋಡ್ಕೊಳ್ಳೋದಾ? ಹಾಂ ಹಾಗಾದ್ರೆ ನಾಳೆಯಿಂದ ನಾನು ಮಾಡೋದೇ ಇಲ್ಲ. ಗುಡ್ ಜಾಬ್. ಹೋಗಿ ಮುಖ ತೊಳ್ಕೊಬಾ, ಒಟ್ಟಿಗೆ ತಿನ್ನೋಣ. ಅದೊಂದು ಮಾತು. ನೋಡಿ ಥೂ ಅಂದ್ಬಿಟ್ಟು ಪಾಪ ಥೂ ಥೂ. ಪಾಪು ತಿಂತ ಅದಿಲ್ಲ, ನಾ ತಿನ್ನ ಅದಿಲ್ಲ. ಹಾಂ ನಿಮ್ಮನ್ನೇ ಬಗಳು ಬಾ. ಹಾಂ ಅವಳು ಬರಲ್ಲ ನೋ ಅಂದ್ಬಿಡು ಪಾಪ. ನೋ ನಾನು ಬರಲ್ಲ ಅಂದ್ಬಿಡು. ಇವಾಗ ಯಾಕೆ ಕರಿತೀಯ ಅಂದ್ಬಿಡು. ಎಲ್ಲ ಏನು ಎತ್ತಾಕಿಲ್ಲ, ನನಗೆ ಬಿದ್ದವೆ ಎತ್ತಾಕ್ಬೇಕು. ನೀವು ಹೆಲ್ಪ್ ಮಾಡ್ಕೊಳ್ಳೋಣ ಅಂತಿಲ್ಲ. ಹಾಂ ನಾನು ಕೂತಿದ್ನಾ? ಮಲಗಿದ್ದೆ. ಕೂತಿರ್ಲಿಲ್ಲ, ಮಲಗಿದೆ. ಆಯ್ತು, ನಿಜ ಚೆನ್ನಾಗೈತಾ? ವಾವ್, ಥ್ಯಾಂಕ್ ಯು. ನೀವು ಅದೆಲ್ಲ ಹೇಳಲ್ಲ. ಈಗ ಅದು ಯಾವ್ದಾರು ಹೇಳ್ಬಿಟ್ಟು ಹೇಳಿಸ್ಕೋಬೇಕಾ? ಹಾಂ ಇನ್ನು ಇವ್ರದ್ದು ಶುರು ಆಯಿತು. ಇವಾಗ ಮನೆಯೆಲ್ಲ ಅಡ್ತಾಳಿದ್ದು ಇನ್ನಿನ್ನು ನಾನು ಹೋಗಿ ಮುಖ ತೊಳ್ಕೊಬತ್ತೀನಿ. ಥ್ಯಾಂಕ್ ಯು. ಹಾಂ ಕನಸುಗಾರನ